ಸ್ಟಾರ್ಟ್ ಮಾಡ್ಲಾ? ಎಸ್ ಮೇಡಮ್. ನಾವು ಸತತ 3 ದಿನಗಳಿಂದ ಪಿರಮಿಡ್ ಬಗ್ಗೆ ಅಂದ್ರೆ ಪಿರಮಿಡ್ ವಿನ್ಯಾಸದ ಬಗ್ಗೆ, ಆಮೇಲೆ ಅದರದ್ದು ಇದು ಎನರ್ಜಿ ಯಾವ ತರ ಬರುತ್ತೆ, ಆಮೇಲೆ ಈ ಪಿರಮಿಡ್ ಅಲ್ಲಿ ಇಟ್ಟ ನೀರುಗಳು ಯಾವ ತರ ಉಪಯೋಗ ಇದೆ ಎಂಬುದನ್ನು 3 ದಿನಗಳಿಂದ ತಿಳ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ಮೇಡಮ್ ಅನಿತಾ ಮೇಡಮ್, ಪವಿತ್ರ ಮೇಡಮ್ ಮತ್ತೆ ರಾಮಚಂದ್ರ ಸರ್ ಅವರು ಅದನ್ನು ಡಿಟೇಲ್ ಆಗಿ ನಮ್ಗೆ ತಿಳಿಸಿದ್ದಾರೆ ಕಳೆದ 3 ದಿನಗಳಿಂದ. ಇವತ್ತು ನಾನು ಈ ಪಿರಮಿಡ್ ಅಲ್ಲಿ ಇರಿಸಿದ ಆಹಾರದಿಂದ ಆಗುವ ಲಾಭಗಳು ಎಂಬುದರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಇಲ್ಲಿ 1990ರಲ್ಲಿ ಪತ್ರಿಜಿ ಗುರುಗಳು ಹೇಳ್ತಾರೆ, ನನಗೊಂದು ಬುಕ್ ಸಿಕ್ತು, ದ ಸೀಕ್ರೆಟ್ ಪವರ್ ಆಫ್ ಪಿರಮಿಡ್ಸ್ ಅಂತ. ಆ ಬುಕ್ಕು ಓದಿದ ನಂತರ ಅದನ್ನು ಬರೆದವರು ಬಿಲ್ ಶುಲ್ ಅಂಡ್ ಎಡ್ ಪೆಟಿಟ್ ಅಂತ. ಆ ಬುಕ್ಕು ಪಾಶ್ಚಿಮಾತ್ಯ ದೇಶಗಳಲ್ಲಿ ಯಾರೋ ಒಬ್ರು ಟೊಮೆಟೊವನ್ನು ಇಟ್ಬಿಟ್ಟು ಪಿರಮಿಡ್ ಒಳಗಡೆ ಇಟ್ಟು ಅದನ್ನು ತುಂಬಾ ದೀರ್ಘಕಾಲ ಅದು ಬಾಳಿಕೆ ಬರುವುದನ್ನು ಗಮನಿಸಿದರು ಅಂತ ಅದರಲ್ಲಿ ಇತ್ತಂತೆ. ಅದಕ್ಕೆ ಅವರು ತಕ್ಷಣ ಒಂದು ಚಿಕ್ಕ ಕಾರ್ಪೆಂಟರ್ ಬಳಿ ಹೋಗಿ ಚಿಕ್ಕ ಪಿರಮಿಡ್ ಮಾಡಿ ಅದರ ಒಳಗಡೆ ಟೊಮೆಟೊ ಇಟ್ಟು ಅವರು ತಕ್ಷಣವೇ ಅದನ್ನು ಪ್ರಾಯೋಗಿಕವಾಗಿ ಮಾಡಿ ಅದು ಕನ್ಫರ್ಮ್ ಮಾಡ್ಕೊಂಡ್ರಂತೆ. ಹೌದು, ಒಂದು ಟೊಮೆಟೊ ಇಟ್ರೆ ಇದು ತುಂಬಾ ದಿನ ಬಾಳಿಕೆ ಬರುತ್ತೆ, ದೀರ್ಘಕಾಲ ಇರುತ್ತೆ ಒಂದು ಹಣ್ಣು, ಯಾವುದೇ ಹಣ್ಣಾಗ್ಲಿ ಟೊಮೆಟೊ ಅಂತ ಅವರು ಎಕ್ಸಾಂಪಲ್ ಹೇಳ್ತಾ ಇದ್ದಾರೆ ನಮ್ಗೆ. ಅಂದ್ರೆ ಇಲ್ಲಿ ಆ ಬುಕ್ ಅವರನ್ನು ಯಾವ ತರ ಪ್ರಭಾವಿತರನ್ನಾಗಿ ಮಾಡಿತ್ತು ಅಂದ್ರೆ, ತಕ್ಷಣ ಅವರು ಯಾವತ್ತೂ ಹಾಗೇನೆ ಹೇಳೋದು ನಮ್ಮ ಗುರುಗಳು, ಎಕ್ಸ್ಪೆರಿಮೆಂಟ್ ಮಾಡಿ ಎಕ್ಸ್ಪೀರಿಯನ್ಸ್ ಪಡ್ಬೇಕು ಅಂತ. ಇಲ್ಲಿ ಈಗ ಬುಕ್ ಓದಿದ್ಮೇಲೆ ಅವರು ಆ ಬುಕ್ ಇಂದ ಯಾವ ತರ ಪ್ರಭಾವಿತರಾದ್ರು, ಆ ಬುಕ್ ಅಲ್ಲಿ ನಮಗೆ ಆಹಾರದ ಬಗ್ಗೆ, ಪಿರಮಿಡ್ ಅಲ್ಲಿ ಇರಿಸಿದ ಆಹಾರಗಳು ಯಾವ ತರ ಪರಿಣಾಮವನ್ನು ಬೀರುತ್ತದೆ ಎಂಬುದನ್ನು ಈ ಬುಕ್ ಅಲ್ಲಿ ಯಾವ ತರ ತಿಳಿಸಿದ್ದಾರೆ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇಲ್ಲಿ ಆ ಸಂಶೋಧನೆಯ ಪ್ರಕಾರ ಪಿರಮಿಡ್ ಶಕ್ತಿಯು ಆಹಾರದ ಮೇಲೆ ಯಾವ ತರ ಪರಿಣಾಮ ಬೀರುತ್ತದೆ ಎಂಬುದನ್ನು ತಿಳಿಸಿದ್ದಾರೆ. ಈ ಆಹಾರದ ಸಂರಕ್ಷಣೆ ಯಾವ ತರ ಅಂತ, ಪಿರಮಿಡ್ ಒಳಗಡೆ ಇರಿಸಲಾದ ಆಹಾರ ಪದಾರ್ಥಗಳು ಬೇಗನೆ ಕೊಳೆಯುವುದಿಲ್ಲ ಎಂದು ಆ ಬುಕ್ ಅಲ್ಲಿ ಹೇಳಿದ್ದಾರೆ ಅಂತ ಹೇಳ್ತಾರೆ ಗುರುಗಳು. ಆಹಾರವು ಕೊಳೆಯುವ ಬದಲು ಅದರಲ್ಲಿರುವ ತೇವಾಂಶವು ಆರಿಯ ಹೋಗಿ ಅದು ಒಣಗುತ್ತದೆ. ಅಂದ್ರೆ ಅಲ್ಲಿ ಆಹಾರ ಇಟ್ಟಾಗ ಅದರಲ್ಲಿ ವಾಟರ್ ಕಂಟೆಂಟ್ ಎಲ್ಲ ಇವಾಪರೇಟ್ ಆಗಿ ಅದರ ತೇವಾಂಶ ಎಲ್ಲ ಹೋಗಿಬಿಟ್ಟು ಅದು ಒಣಗುತ್ತದೆ, ಕೊಳೆಯುವುದಿಲ್ಲ ಅಂತ ಹೇಳ್ತಾರೆ. ಉದಾಹರಣೆಗೆ ಪಿರಮಿಡ್ ಅಡಿಯಲ್ಲಿಟ್ಟ ಹಣ್ಣುಗಳು ಕೆಡದೆ ದೀರ್ಘಕಾಲ ಇರುತ್ತದೆ, ಸೇಬು ಮತ್ತೆ ಸಿಟ್ರಸ್ ಹಣ್ಣುಗಳು ಅಂತ ಹೇಳಿ ಎಕ್ಸಾಂಪಲ್ ಕೊಡ್ತಾರೆ. ಆಮೇಲೆ ಈಗ ಕಿತ್ತಳೆ ಮತ್ತು ನಿಂಬೆ ಅಂತ ಹೇಳಿಬಿಟ್ಟು ಅದು ಯಾವ ತರ ಎಫೆಕ್ಟ್ ಆಗುತ್ತೆ ಪಿರಮಿಡ್ ನಲ್ಲಿ ಇಟ್ಟಾಗ ಅಂದ್ರೆ, ಈ ಹಣ್ಣುಗಳನ್ನು ಪಿರಮಿಡ್ ನಲ್ಲಿ ಇಟ್ಟಾಗ ಈ ಹಣ್ಣುಗಳಲ್ಲಿರುವ ಅಸಿಡಿಟಿ ಅಂದ್ರೆ ಆಮ್ಲೀಯತೆ, ಅಸಿಡಿಟಿ ನೇಚರ್ ಕಡಿಮೆ ಆಗಿ ಅಂದ್ರೆ ಸಮತೋಲನಗೊಂಡು ಇದನ್ನು ಸೇವಿಸುವವರಿಗೆ ಜೀರ್ಣಕ್ರಿಯೆ ಸುಧಾರಿಸುತ್ತದೆ ಮತ್ತು ರಕ್ತದಲ್ಲಿನ ವಿಷಕಾರಿ ಅಂಶಗಳನ್ನು ಹೊರಹಾಕಲು ಅಂದ್ರೆ ಡಿಟಾಕ್ಸಿಫಿಕೇಶನ್ಗೆ ಸಹಾಯ ಮಾಡುತ್ತದೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಬಾಳೆಹಣ್ಣು ಪಿರಮಿಡ್ ನಲ್ಲಿ ಇಟ್ಟ ಬಾಳೆಹಣ್ಣು ಬೇಗನೆ ಕಪ್ಪಾಗುವುದಿಲ್ಲ. ಇದು ನರಮಂಡಲದ ಶಾಂತತೆಗೆ ಮತ್ತು ಸ್ನಾಯುಗಳ ಸಡಿಲಿಕೆಗೆ ಸಹಾಯಕಾರಿ ಅಂತ ಹೇಳ್ತಾರೆ ಆ ಬುಕ್ಕಲ್ಲಿ. ಮತ್ತೆ ದ್ರಾಕ್ಷಿಯಲ್ಲಿ ಸಕ್ಕರೆ ಅಂಶವು ಹೆಚ್ಚು ನೈಸರ್ಗಿಕವಾಗಿ ನ್ಯಾಚುರಲ್ ಇದನ್ನು ಪಡ್ಕೊಳ್ತದಂತೆ. ಸಕ್ಕರೆ ಅಂಶ ಹೆಚ್ಚು ನೈಸರ್ಗಿಕವಾಗಿ ಮಾರ್ಪಡುತ್ತದೆ. ಇದು ದೇಹಕ್ಕೆ ತಕ್ಷಣ ಶಕ್ತಿಯನ್ನು ಕೊಡುತ್ತದೆ, ಜಸ್ಟ್ ಲೈಕ್ ಗ್ಲೂಕೋಸ್ ತರ ಅದು ತುಂಬಾ ಶಕ್ತಿಯನ್ನು ಕೊಡುತ್ತೆ ದೇಹಕ್ಕೆ ಅಂತ. ಪಿರಮಿಡ್ ನ ಶಕ್ತಿಯು ಹಾನಿಕಾರಕ ಬ್ಯಾಕ್ಟೀರಿಯಾಗಳ ಬೆಳವಣಿಗೆಯನ್ನು ತಡೆಯುತ್ತದೆ. ಅಂದ್ರೆ ಈಗ ಇದು ಹಣ್ಣುಗಳ ಬಗ್ಗೆ ಹೇಳಿದ್ದಾರೆ. ತರಕಾರಿಗಳ ಬಗ್ಗೆ ಯಾವ ತರ ಹೇಳಿದ್ದಾರೆ ಅಂದ್ರೆ, ಸೊಪ್ಪು ಮತ್ತೆ ಹಸಿರು ತರಕಾರಿಗಳನ್ನು ಪಿರಮಿಡ್ ನಲ್ಲಿ ಇಟ್ಟಾಗ ಇವುಗಳಲ್ಲಿರುವ ಕ್ಲೋರೋಫಿಲ್ ಅಂಶವನ್ನು
ಇವು ದೀರ್ಘಕಾಲ ತಾಜಾವಾಗಿರುತ್ತದೆ. ಈ ಸೊಪ್ಪು ಮತ್ತೆ ತರಕಾರಿಯನ್ನು ಪಿರಮಿಡ್ ಅಡಿಯಲ್ಲಿ ಇಟ್ಟಾಗ ಅದರಲ್ಲಿ ಹರಿತ್ತು ಇರುತ್ತೆ, ಗ್ರೀನ್ ಕಂಟೆಂಟ್. ಹರಿತ್ತು ಅಂದ್ರೆ ಕ್ಲೋರೋಫಿಲ್ ಇರುತ್ತೆ. ಅದು ತಾಜಾತನವನ್ನು ಹಾಗೆ ಉಳಿಸ್ಕೊಂಡಿರ್ತದೆ, ಎಷ್ಟೋ ಸಮಯ ಅದೇ ತರ ಇರುತ್ತೆ ಅಂತ ಹೇಳ್ತಾರೆ. ಇವುಗಳನ್ನು ಸೇವಿಸುವುದರಿಂದ ರಕ್ತಹೀನತೆ ಕಡಿಮೆ ಆಗಲು, ಅಂದ್ರೆ ಇದು ಇರಲ್ಲ, ರಕ್ತಹೀನತೆ ಪ್ರಾಬ್ಲಮ್ ಕಡಿಮೆ ಆಗ್ತದೆ ಮತ್ತು ರೋಗ ನಿರೋಧಕ ಶಕ್ತಿಯು ಹೆಚ್ಚಲು ಸಹಾಯಕವಾಗುತ್ತದೆ. ಗೆಡ್ಡೆಗೆಣಸುಗಳು, ಆಲೂಗಡ್ಡೆ, ಕ್ಯಾರೆಟ್ ಇವುಗಳಲ್ಲಿರುವ ಅರ್ತ್ ಎನರ್ಜಿ, ಭೂಮಿಯ ಒಂದು ಅಂಶ ಇರುತ್ತೆ, ಅದು ಬೇಡವಾದ ಅಂಶ ಮನುಷ್ಯನ ಬಾಡಿಗೆ. ಆ ಭೂಮಿಯ ಅಂಶವನ್ನು, ಅರ್ತ್ ಎನರ್ಜಿಯನ್ನು ಪಿರಮಿಡ್ಗಳು ಶುದ್ಧೀಕರಣಗೊಳಿಸುತ್ತದೆ. ಇವುಗಳಿಂದ ಮೂಳೆಗೆ ಆರೋಗ್ಯ ಮತ್ತು ಚರ್ಮದ ಕಾಂತಿಗೆ ಉತ್ತಮ ಸಹಾಯಕವಾಗುತ್ತದೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಈರುಳ್ಳಿಯಲ್ಲಿರುವ ತೀಕ್ಷ್ಣವಾದ ವಾಸನೆ ಕಡಿಮೆಯಾಗಿ ಆಂಟಿಬಯೋಟಿಕ್ ಗುಣಗಳು ಜಾಸ್ತಿ ಆಗ್ತದೆ, ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತದೆ. ಇದು ಶೀತ, ಕೆಮ್ಮು ಮತ್ತು ಇನ್ಫೆಕ್ಷನ್ಗಳ ವಿರುದ್ಧ ಹೋರಾಡಲು ದೇಹಕ್ಕೆ ಶಕ್ತಿ ನೀಡುತ್ತದೆ ಅಂತ ಹೇಳ್ತಾರೆ. ಆಮೇಲೆ ಹಾಲಿನ ಉತ್ಪನ್ನಗಳು, ಹಾಲು ಮತ್ತೆ ಹಾಲಿನ ಉತ್ಪನ್ನಗಳನ್ನು ಪಿರಮಿಡ್ ಅಲ್ಲಿ ಇಟ್ಟಾಗ, ಹಾಲು ಅಥವಾ ಮೊಸರನ್ನು ಪಿರಮಿಡ್ ಅಡಿಯಲ್ಲಿಟ್ಟಾಗ ಅವು ಬೇಗನೆ ಹುಳಿಯಾಗುವುದಿಲ್ಲ. ಹಾಲು ಕೆಡದೆ ಗಟ್ಟಿಯಾಗಿ, ಮೊಸರು ತುಂಬಾ ಗಟ್ಟಿಯಾಗಿ, ಈ ಹಾಲುಗೆ ಹೆಪ್ಪ ಹಾಕಿ ಸಪೋಸ್ ಪಿರಮಿಡ್ ಒಳಗಡೆ ಇಟ್ರೆ ಅದು ಮೊಸರಾಗುವ ಪ್ರಕ್ರಿಯೆನೇ ಬೇರೆ, ಅದೊಂಥರ ತುಂಬಾ ವಿಭಿನ್ನವಾಗಿ ಆಗುತ್ತದೆ ಅಂತ ಹೇಳ್ತಾರೆ. ಆಮೇಲೆ ನೀರಿನ ಚೈತನ್ಯ, ಈ ನೀರು, ಪಿರಮಿಡ್ ನಲ್ಲಿಟ್ಟ ನೀರನ್ನು ಪಿರಮಿಡ್ ವಾಟರ್ ಅಂತ ಕರೀತಾರೆ. ಆ ನೀರನ್ನು ಕುಡಿಯುವುದರಿಂದ ಜೀರ್ಣಕ್ರಿಯೆ ಸುಧಾರಿಸುತ್ತದೆ ಮತ್ತು ದೇಹಕ್ಕೆ ಹೆಚ್ಚಿನ ಚೈತನ್ಯ ಬರುತ್ತೆ. ಪಿರಮಿಡ್ ಅಡಿಯಲ್ಲಿಟ್ಟ ನೀರನ್ನು ನಾವು ಅದನ್ನೇ ಕುಡಿದ್ರೆ ಜಾಸ್ತಿ ಶಕ್ತಿ ಬರುತ್ತೆ, ನಮ್ಮ ಚೈತನ್ಯ ಜಾಸ್ತಿ ಆಗ್ತದೆ ಅಂತಾರೆ. ಆಮೇಲೆ ಗಿಡಗಳಿಗೆ ಇದೇ ನೀರನ್ನು ಹಾಕುವುದರಿಂದ ಅವು ವೇಗವಾಗಿ ಮತ್ತು ಆರೋಗ್ಯಕರವಾಗಿ ಬೆಳೆಯುತ್ತದೆ ಅಂತ. ರೋಗಗಳನ್ನು ಗುಣಪಡಿಸುವ ರೀತಿ ಅಂದ್ರೆ ಪಿರಮಿಡ್ ಶಕ್ತಿಯಿಂದ ಚೈತನ್ಯಗೊಂಡ ಆಹಾರ, ಈ ತರದ ಬೆಳೆದ ಆಹಾರ, ಈ ಏನೇ ತರಕಾರಿ ಹಣ್ಣುಗಳನ್ನೆಲ್ಲ ಈ ಪಿರಮಿಡ್ ಅಡಿಯಲ್ಲಿ ಇಟ್ಕೊಂಡು ನಾವು ಸೇವಿಸಿದ್ರೆ, ಪಿರಮಿಡ್ ಶಕ್ತಿಯಿಂದ ಚೈತನ್ಯಗೊಂಡ ಆಹಾರ ಅಂದ್ರೆ ಈ ಸಾಮಾನ್ಯ ಇದು ಕೆಲವು ಸಮಸ್ಯೆಗಳಿಗೆ ಎಲ್ಲ ಪೂರಕವಾಗಿ ಕೆಲಸ ಮಾಡ್ತದೆ. ಈ ಯಾವ ಸಮಸ್ಯೆಗಳಂದ್ರೆ ಜೀರ್ಣಾಂಗ ವ್ಯೂಹದ ತೊಂದರೆಗಳು, ಏನೇನೋ ಪ್ರಾಬ್ಲಮ್ಸ್ ನಮ್ಗೆ ಜೀರ್ಣಕ್ರಿಯೆಯಲ್ಲಿ, ಏನು ಈ ವಿಷ ಪದಾರ್ಥಗಳು ತರಕಾರಿ ಹಣ್ಣುಗಳಿಂದ ಆ ಹಣ್ಣುಗಳಲ್ಲಿರುವ ವಿಷ ಪದಾರ್ಥಗಳೆಲ್ಲ ಹೋಗಿಬಿಟ್ಟು ಜೀರ್ಣಾಂಗ ವ್ಯೂಹ ಪರ್ಫೆಕ್ಟ್ ಆಗಿ ಕೆಲಸ ಮಾಡ್ತದೆ ಅಂತ ಹೇಳಿದ್ದಾರೆ. ಪಿರಮಿಡ್ ನೀರು ಮತ್ತು ಆಹಾರವು ಗ್ಯಾಸ್ಟ್ರಿಕ್ ಮತ್ತು ಮಲಬದ್ಧತೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಪಿರಮಿಡ್ ಶಕ್ತಿಯುಳ್ಳ ಆಹಾರವು ಜೀವಕೋಶಗಳನ್ನು ಪುನಶ್ಚೇತನಗೊಳಿಸುವುದರಿಂದ ದೀರ್ಘಕಾಲದ ಸುಸ್ತು ಅಥವಾ ಆಯಾಸ ಗುಣವಾಗುತ್ತದೆ. ಇಂತಹ ಆಹಾರ ಸೇವನೆಯು ಮನಸ್ಸನ್ನು ಶಾಂತವಾಗಿರಿಸಲು ಮತ್ತು ಏಕಾಗ್ರತೆಯನ್ನು ಹೆಚ್ಚಿಸಲು ನೆರವಾಗುತ್ತದೆ. ಪಿರಮಿಡ್ನಲ್ಲಿಟ್ಟ ಆಹಾರ ಪದಾರ್ಥಗಳನ್ನು ಸೇವಿಸುವುದರಿಂದ ದೇಹದ ಒಳಗಿನ ಉರಿಯೂತವನ್ನು ಅಂದ್ರೆ ಇನ್ಫ್ಲಮೇಷನ್ ಕಡಿಮೆ ಮಾಡಿ ಗಾಯಗಳು ಬೇಗ ವಾಸಿಯಾಗುವಂತೆ ಮಾಡುತ್ತದೆ. ಇಲ್ಲಿ ಮೇಯ್ನ್ ಇಷ್ಟೆಲ್ಲ ಮಾಡ್ತೀವಿ ಅಲ್ವಾ ನಾವು ಪಿರಮಿಡ್ ಅಲ್ಲಿ ಇಟ್ಟುಕೊಂಡು, ನಾವು ಏನು ಫುಡ್ ಎನರ್ಜೈಸ್ ಮಾಡ್ತೀವಿ, ಆಗ ಎರಡು ಕಂಡೀಷನ್ ಇದೆ ಅಂತ ಹೇಳ್ತಾರೆ ಇಲ್ಲಿ. ಏನಂದ್ರೆ ದಿಕ್ಕು ಅಂದ್ರೆ ಮೊನ್ನೆ ಮೇಡಮ್ ಹೇಳಿದ್ದಾರೆ, ಈ ಪಿರಮಿಡ್ ಅನ್ನು ನಾವು ಪಿರಮಿಡ್ ಅಲ್ಲಿ ಫುಡ್ ಇಡುವಾಗ ಆ ಒಂದು ಫೇಸ್, 4 ಫೇಸ್ ಇರುತ್ತಲ್ಲ ಪಿರಮಿಡ್ ಅಲ್ಲಿ, ಒಂದು ಫೇಸ್ ಕರೆಕ್ಟ್ ಆಗಿ ನಾರ್ತ್ಗೆ ಡೈರೆಕ್ಷನ್ ಇರ್ಬೇಕು. ಈಗ ಕೆಲವು ಸತಿ ಈಗ ನಾರ್ತ್ ಈಸ್ಟ್ ಡೈರೆಕ್ಷನ್ ಅಂತ ಹೇಳ್ಬಿಟ್ಟು ಹೆಂಗೆಂಗೋ ಇಡೋದಲ್ಲ, ಒಂದು ಫೇಸ್ ಕಂಪ್ಲೀಟ್ ಕರೆಕ್ಟ್ ಆಗಿ ನಾರ್ತ್ ಡೈರೆಕ್ಷನ್ ಅಲ್ಲಿ ಇರ್ಬೇಕು ಅಂತ. 4 ಫೇಸ್ ಅಲ್ಲಿ ಅಂದ್ರೆ ಕರೆಕ್ಟ್ ಉತ್ತರ, ಪೂರ್ವ, ಉತ್ತರ, ದಕ್ಷಿಣ, ಪಶ್ಚಿಮ ಕರೆಕ್ಟ್ ಆಗಿ ಇರ್ಬೇಕು ಅದು ದಿಕ್ಕುಗಳು. ಅಂದ್ರೆ ಒಂದು ನಾರ್ತ್ ಫೇಸಿಂಗ್ ಅಂದ್ರೆ ಅದು ಎಲ್ಲಾ ದಿಕ್ಕುಗಳು ಕರೆಕ್ಟ್ ಆಗಿ ಕೂತ್ಕೊಂಡಂಗಾಗುತ್ತೆ, ಆ ತರ ಇರ್ಬೇಕು ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದೇನಂದ್ರೆ, ನಾವೀಗ ಸಾಮಾನ್ಯ ಪಿರಮಿಡ್ ಕ್ಯಾಪ್ ಅಲ್ಲೆಲ್ಲ ಇಡ್ತೀವಿ, ಆದ್ರೆ ಆಕ್ಚುಯಲ್ ನಾವು ಕಿಂಗ್ಸ್ ಚೇಂಬರ್ ಭಾಗ ಅಂದ್ರೆ 1/4 ಆಫ್ ದಿ ಹೈಟ್ ಇರುತ್ತಲ್ಲ, ಆ ಪೊಸಿಷನ್ ಅಲ್ಲಿ ನಾವು ಏನೇ ಫಲವಸ್ತುಗಳನ್ನು ಇಟ್ರೆ ಅದು ತುಂಬಾ ಎಫೆಕ್ಟಿವ್ ಇರುತ್ತೆ. ಈಗ ಪಿರಮಿಡ್ ಒಳಗಡೆ ಇಟ್ರೆ ಎಫೆಕ್ಟಿವ್ ಆಗುತ್ತೆ, ಬಟ್ ಮೋರ್ ಎಫೆಕ್ಟಿವ್ ನಾವು ಆ ಜಾಗದಲ್ಲಿ ಇಟ್ಟಾಗ ಅಂತ ಹೇಳ್ತಾರೆ. 2 ಕಂಡೀಷನ್ಸ್ ಹೇಳ್ತಾರೆ. ನೆಕ್ಸ್ಟ್ ಈಗ
ರುಚಿ ಮತ್ತು ಗುಣಮಟ್ಟ. ಪಿರಮಿಡ್ ಶಕ್ತಿಯು ಆಹಾರ ರುಚಿಯನ್ನು ಹೆಚ್ಚಿಸುತ್ತದೆ ಮತ್ತು ಅದರ ಶಕ್ತಿಯನ್ನು ವೃದ್ಧಿಸುತ್ತದೆ. ಈ ಧಾನ್ಯಗಳ ಸಂಗ್ರಹ, ಈ ಪಿರಮಿಡ್ ಚಿಕ್ಕ ಚಿಕ್ಕ ಪಿರಮಿಡ್ಗಳು ಎಲ್ಲ ಸಿಗುತ್ತಲ್ವಾ, ಆ ಚಿಕ್ಕ ಚಿಕ್ಕ ಪಿರಮಿಡ್ಗಳು ನಾವು ಅಡಿಗೆ ಮನೆಯಲ್ಲಿ ಎಲ್ಲ ನಮ್ಮ ಗ್ರೋಸರಿ ಐಟಮ್ಸ್ ಇರುವ ಡಬ್ಬಗಳಿರುತ್ತಲ್ಲ, ಅದರ ಒಳಗಡೆ ಹಾಕಿಟ್ರೆ ಅವುಗಳಲ್ಲಿ ಯಾವ ಹುಳು ಬಾಧೆಯೂ ಇರುವುದಿಲ್ಲ ಅಂತ ಹೇಳ್ತಾರೆ. ಇದು ನಮ್ಮ ಅಯ್ಯಪ್ಪ ಸರ್ ಹೇಳ್ತಾ ಇದ್ರು. ಅಂದ್ರೆ ನಮ್ಮ ಮನೆಯ ಪ್ರತಿಯೊಂದು ಅಡಿಗೆ ಮನೆಯಲ್ಲಿರುವ ಡಬ್ಬದಲ್ಲಿ ಕೂಡ ನಾವು ಒಂದೊಂದು ಪಿರಮಿಡ್ ಹಾಕಿಟ್ಟಿದ್ದೀವಿ ಅಂತ. ಅಂದ್ರೆ ಹುಳ ಕೂಡ ಬರಲ್ಲ ಅಂತ ಹೇಳ್ತಾರೆ. ಆಮೇಲೆ ಹಣ್ಣು ತರಕಾರಿ ಮಾತ್ರವಲ್ಲದೆ ಬೀಜಗಳು ಮತ್ತು ಧಾನ್ಯಗಳನ್ನು ಪಿರಮಿಡ್ ಕೆಳಗೆ ಇಡುವುದರಿಂದ ಅವುಗಳ ಶಕ್ತಿ ಸಂರಕ್ಷಿಸಲ್ಪಡುತ್ತದೆ. ನೆಕ್ಸ್ಟ್, ಪಿರಮಿಡ್ ಶಕ್ತಿಯಿಂದ ಪ್ರಭಾವಿತವಾದ ಆಹಾರ ಅಥವಾ ನೀರನ್ನು ಸೇವಿಸುವುದರಿಂದ ಅದು ದೇಹವನ್ನು ಗುಣಪಡಿಸಲು ಸಹಾಯ ಮಾಡುತ್ತದೆ ಎಂದು ಗುರುಗಳ ಅಭಿಪ್ರಾಯ. ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ಈಗ ಇತ್ತೀಚೆಗೆ ಇನ್ನೊಂದೇನಂದ್ರೆ, ಕೃಷಿಯಲ್ಲೂ ಕೂಡ ಉಪಯೋಗಿಸ್ತಾ ಇದ್ದಾರೆ. ಕೃಷಿ ಭೂಮಿಯಲ್ಲಿ ಪಿರಮಿಡ್ಗಳನ್ನು ಕಟ್ಟಿ ಅಲ್ಲಿ ಆ ಒಂದು ಪಿರಮಿಡ್ ಎನರ್ಜಿಯಿಂದ ಆ ಸುತ್ತಮುತ್ತಲಿನ ಎಲ್ಲಾ ಹೊಲ ಗದ್ದೆಗಳು ಎನರ್ಜೈಸ್ ಆಗುತ್ತೆ ಅಂತ ಹೇಳ್ತಾರೆ. ಎಕ್ಸಾಂಪಲ್, ಮುಡುಕುತೊರೆಯಲ್ಲಿ ಒಂದು ಪಿರಮಿಡ್ ಕೃಷಿ ಭೂಮಿಯಲ್ಲೇ ಇದೆ. ಅದನ್ನು ನಾವು ನೆನಪಿಸ್ಕೋಬಹುದು. ಮತ್ತೆ ಈ ಪಿರಮಿಡ್ ಸ್ಟ್ರಕ್ಚರ್ ಇಟ್ರು ಕೂಡ ಸಾಕು, ಬರೀ ಪಿರಮಿಡೇ ಬೇಕಂತಿಲ್ಲ. ಕೃಷಿ ಭೂಮಿಯಲ್ಲಿ ಜಾಗ ಇದೆ, ಅಲ್ಲಿ ಒಂದು ಪಿರಮಿಡ್ ಸ್ಟ್ರಕ್ಚರ್ ಇಟ್ಕೊಂಡು ನಾವು ವ್ಯವಸಾಯವನ್ನು ಮಾಡಬಹುದು ಅಂತ. ಆರೋಗ್ಯಕರವಾದ ಬೆಳೆ ಮತ್ತು ರುಚಿಕರವಾಗಿ, ಅದರದ್ದು ರುಚಿನೇ ಚೇಂಜ್ ಇರುತ್ತಂತೆ, ಬೇರೆನೆ ಇರುತ್ತೆ. ಈ ಮಾಮೂಲಿ ಕೃಷಿ ಭೂಮಿಯಲ್ಲಿ ಬೆಳೆಯುವ ಬೆಳೆಗಳಿಗೂ ಪಿರಮಿಡ್ ಇಟ್ಟು ಬೆಳೆದ ಬೆಳೆಗಳಿಗೂ ತುಂಬಾ ವ್ಯತ್ಯಾಸ ಇರುತ್ತೆ ರುಚಿಯಲ್ಲಿ ಅಂತ ಹೇಳ್ತಾರೆ. ಕಡೆಗೆ ಸಂಕ್ಷಿಪ್ತವಾಗಿ ಹೇಳುವುದಾದ್ರೆ, ಆಹಾರವನ್ನು ಪಿರಮಿಡ್ ಎನರ್ಜಿಗೆ ಒಡ್ಡಿದಾಗ ಅದು ಹೆಚ್ಚು ಶಕ್ತಿಶಾಲಿಯಾಗುತ್ತದೆ ಮತ್ತು ದೀರ್ಘಕಾಲದವರೆಗೆ ಕೆಡದೆ ಉಳಿಯುತ್ತದೆ ಎಂದು ನಮ್ಮ ಗುರುಗಳು ಹೇಳ್ತಾರೆ. ಇವಿಷ್ಟು ಪಿರಮಿಡ್ ಒಳಗಡೆ ಇಟ್ಟ ಫುಡ್ ಐಟಮ್ಸ್, ಅಂದ್ರೆ ಆಹಾರ ಪದಾರ್ಥಗಳು ಯಾವ ತರ ಕೆಲಸ ಮಾಡುತ್ತದೆ ಎಂಬುದರ ಬಗ್ಗೆ ಮಾಹಿತಿ. ಅವಕಾಶ ಕೊಟ್ಟ PSSM ವೇದಿಕೆಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಗೀತಾ ಮೇಡಮ್. ಥ್ಯಾಂಕ್ ಯು ಮೇಡಮ್. ಇಷ್ಟೊತ್ತು ಪಿರಮಿಡ್ ಒಳಗಡೆ ಇಟ್ಟ ಆಹಾರದ ಬಗ್ಗೆ ತುಂಬಾ ಚೆನ್ನಾಗಿ ವಿವರಣೆ ಕೊಟ್ಟಿದ್ದೀರಾ. ಯಾವ ತರ ಅದ್ರಲ್ಲಿರೋ ಆಹಾರ ಕೆಡದೆ ಇರುತ್ತೆ, ಮತ್ತೆ ಅದಕ್ಕೆ ಎಷ್ಟು ಎನರ್ಜಿ, ಪಿರಮಿಡ್ ಎನರ್ಜಿ ಅನ್ನೋ ಸಿಗುತ್ತೆ, ಮತ್ತೆ ನೀರಿಗೆ ಯಾವ ತರ ಎನರ್ಜಿ ಅನ್ನೋದು ನೀರಲ್ಲೂ ಬರುತ್ತೆ, ಮತ್ತೆ ಇದ್ರಲ್ಲಿ ಭೂಮಿ ಕೃಷಿಗೂನು ಆ ಒಂದು ಪಿರಮಿಡ್ಸ್ ನ ಯೂಸ್ ಮಾಡೋದ್ರಿಂದ ಅವು ಯಾವ ತರ ಬೆಳಿತವೆ, ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ವಿವರಣೆ ಕೊಟ್ಟಿದ್ದೀರಾ. ತುಂಬಾ ಚೆನ್ನಾಗಿತ್ತು. ಮಾಸ್ಟರ್, ಏನಾದ್ರು ನೀವು ಪ್ರಶ್ನೆಗಳಿದ್ರೆ ನೀವು ಮಾತಾಡಿ, ಹ್ಯಾಂಡ್ ರೈಸ್ ಮಾಡಿ, ಅನ್ಮ್ಯೂಟ್ ಮಾಡ್ತೀನಿ. ಲಲಿತಾ ಮೇಡಮ್ ಮಾತಾಡಿ. ಓಕೆ, ಶುಭೋದಯ. ಎಲ್ಲ ಆತ್ಮ ಬಂಧುಗಳಿಗೂ ನಮಸ್ಕಾರ. ಈ ಪಿರಮಿಡ್ ಶಕ್ತಿ ಎಷ್ಟಿದೆ ಅಂತನ್ಬಿಟ್ಟು ಅದನ್ನ ನಿಜವಾಗ್ಲೂ ವರ್ಣಿಸೋದಕ್ಕೆ ಸಾಧ್ಯ ಆಯ್ತಾ? ಪ್ರತಿಯೊಂದ್ರೊಳಗೂ ಅದರಿಂದ ಎಷ್ಟೊಂದು ಶಕ್ತಿ ತಗೋಬಹುದು. ಹಾಗೆ ಇವತ್ತು ಕೂಡ ಗೀತಾ ಚೆನ್ನಾಗಿ ತಿಳಿಸ್ಕೊಟ್ರು. ಒಂದೊಂದು ಆಹಾರನು ಅದ್ರದ್ದು ಶಕ್ತಿ ಎಷ್ಟು ಜಾಸ್ತಿ ಮಾಡ್ಕೊಳತ್ತೆ ಪಿರಮಿಡ್ ಕೆಳಗಡೆ ಇಟ್ರೆ, ಒಂದೊಂದ್ರದ್ದು ಏನೇನ್ ಗುಣ ಇದೆ ಅಂತನ್ಬಿಟ್ಟು ಗೊತ್ತಾಯ್ತು. ತುಂಬಾ ಚೆನ್ನಾಗ್ ಬಂತು ಗೀತಾ, ಚೆನ್ನಾಗ್ ಬರ್ತಾ ಇದೆ. ಆಕ್ಚುಲಿ ಬೆಳಗ್ಗೆ ಹೊತ್ತು ಪ್ರತಿಯೊಂದು ನಮ್ಮ ಡೇ ಟು ಡೇ ಜೀವನಕ್ಕೆ ಬೇಕಾಗಿರುವಂತಹ ಅಂಶಗಳೇ ಸಿಗ್ತಿದೆ. ಅದನ್ನೆಲ್ಲ ನಾವು ಪಾಲಿಸ್ತಾ ಬಂದ್ರೆ ಎಷ್ಟೊಂದು ಇಂಪ್ರೂವ್ಮೆಂಟ್ ಆಗತ್ತೆ, ಎಷ್ಟೊಂದು ವಿಷಯಗಳು ತಿಳಿಯತ್ತೆ. ಅದ್ಭುತವಾದ ಒಂದು ಪ್ರಯತ್ನ. ಚೆನ್ನಾಗಿತ್ತು, ಚೆನ್ನಾಗ್ ಬಂತು. ಥ್ಯಾಂಕ್ ಯು ಗೀತಾ. ಥ್ಯಾಂಕ್ ಯು ಪವಿತ್ರ ಮೇಡಮ್. ಎಲ್ಲ ಚೆನ್ನಾಗಿ ತಿಳಿಸ್ಕೊಡ್ತಾ ಇದ್ದೀರಾ ನೀವು ಎಲ್ಲಾದ್ರ ವಿಷಯನುವೆ. ಥ್ಯಾಂಕ್ ಯು. ಸ್ವರ್ಣ ಮೇಡಮ್ ಮಾತಾಡಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಬಂಧುಗಳೆಲ್ಲರಿಗೆ ಗುರುಗಳು ಪತ್ರಿಜಿ ಅವ್ರಿಗೆ ವಂದಿಸುತ್ತಾ, ಶಾರ್ಟ್ ಅಂಡ್ ಕ್ಯೂಟ್ ಆಗಿರುತ್ತೆ ನಮ್ ಕ್ಲಾಸ್. ಡೈಲಿ ಕನ್ಫ್ಯೂಸ್ ಆಗ್ದಿರುತ್ತೆ, ಡೈಲಿ ಒಂದೊಂದು ಸಬ್ಜೆಕ್ಟ್ ಒಂದೊಂದು ಕಾನ್ಸೆಪ್ಟ್ ಚೆನ್ನಾಗಿರ್ತಾ ಇದೆ ಮೇಡಮ್. ಪಿರಮಿಡ್ ಧ್ಯಾನ ಅನ್ನೋದಿರ ಅದ್ಭುತ ಮೇಡಮ್. ಲಾಸ್ಟ್ 1 year ಬ್ಯಾಕ್ ನಮ್ಮ ಅಮ್ಮಗನಿಗೆ ಹುಷಾರಿಲ್ಲ ಮೇಡಮ್, ಹುಷಾರಿದ್ದೈತೆ, ಒಂದ್ ಸ್ವಲ್ಪ ಸರ್ಜರಿ ಮಾಡಿಸಿದ್ದೆ.
ಆವಾಗ ನಾನು ಒಂದ್ ಸ್ವಲ್ಪ ಮೆಡಿಟೇಷನ್ ಅವ್ರ ಕೈಲಾಗಲ್ಲ, ಅವ್ರ ಅಮ್ಮನೂ ಮಾಡಲ್ಲ, ನಮ್ ಸೊಸೆಗೆ ಹೇಳ್ಕೊಟ್ಟಿ ಆಮೇಲೆ ಒಂದು ಅವರು ಮಾಡ್ತಾ ನಾನು ಮಾಡ್ತಾ ಒಂದು ಪಿರಮಿಡ್ ತರಿಸಿದೀನಿ ಮೇಡಮ್. ಅವನು ಕಾಟಲ್ಲಿ ಈ ಮನ್ಸಲ್ಲಿ ಪಿರಮಿಡ್ ಈ ತರ ತರಿಸಿದ್ದೆ. ಆ ಒಂಥರ ಅಂದ್ರೆ ಡಾಕ್ಟರ್ ಹತ್ರ ಹೋಗಿದೀನಿ, ಎಲ್ಲ ಆಯ್ತು. ಈ ಪಿರಮಿಡ್ ಶಕ್ತಿನೂ ಉಪಯೋಗಿಸ್ಕೋಬೇಕು ಅನ್ನೋ ಉದ್ದೇಶದಿಂದ ನಾನ್ ತರಿಸಿ ಆ ಪಿರಮಿಡ್ ಕೆಳಗಡೆ ಅವನಿ ಮಗುನ ಮಲಗಿಸ್ತಾ ಅವ್ರ ಅಮ್ಮನ ಅಲ್ಲಿನೇ ಮಲಗ್కొని ಹೇಳಿ ಅಟ್ಯಾಚ್ ಮಾಡಿಸಿದ್ದೆ ಮೇಡಮ್. ಒಂಥರ ಸಂತೋಷ ಕೊಡುತ್ತೆ. ನನ್ಗೇನ್ ಅನ್ಸತ್ತೆ, ನಾನು ಸುಮಾರು ದಿನಂಡಿ ಪಿರಮಿಡ್ ತಗೋಬೇಕು, ಮನೆಯಲ್ಲಿ ಒಂದು ಪಿರಮಿಡ್ ಇರ್ಬೇಕು ಅನ್ಕೊಂತಾ ಇದ್ದೆ. ಈ ಮೂಲಕದಲ್ಲಿ ನಮ್ಮ ಮೊಮ್ಮಗನ ಮೂಲಕದಲ್ಲಿ ಈ ಪಿರಮಿಡ್ అనేది ನಮ್ಮ ಮನೆಗ್ ಬಂತು ಅನೇ ಒಂದ್ ಸಂತೋಷ. ಇದು ಈಗ ಅವ್ರೀಗ ಬೆಂಗಳೂರು ಹೋಗಿದ್ದಾರು, ಇದು ನೋಡಿ ನನಗ್ ಉಪಯೋಗ ಆಗ್ತಾ ಇದೆ. ಇದ್ರ ಕೆಳಗಡೆ ನಾನು ಧ್ಯಾನ ಮಾಡೋದು, ಇಲ್ಲ ಅಂದ್ರೆ ಕ್ಲಾಸ್ ಕೇಳೋದು, ಆ ತರ ನನ್ಗೆ ಏನನ್ನ ಒಂದ್ ಸ್ವಲ್ಪ ಬೇಜಾರಾಗಿದ್ರೆ ಇದ್ರ ನೋಡ್ತಾ ಇರ್ತೀನಿ. ಆವಾಗ ಏನೋ ಒಂದ್ ಶಕ್ತಿ ಬಂದಂಗೆ ಅನ್ಸತ್ತೆ ಮೇಡಮ್. ತುಂಬಾನೇ ಪಿರಮಿಡ್ ಉಪಯೋಗಿಸ್ಕೊಡಿ ಯಾರಾಗಿನ. ನಿನ್ನೆ ನನ್ಗೆ ಸ್ವಲ್ಪ ಗಂಟ್ಲು ಸುಮಾರು ಹಿಂಗಿತ್ತು, ಆಯ್ನ ಹೋಗೋಣ ಬೇಡ ನಾವು ಕಾವೇರಿ ಪಿರಮಿಡ್ ಕನ್ಕೊಂಡಿದ್ದೆ. ಹೋಗಿದ್ದೆ 1 hour ಕೂತ್ಕೊಂಡು ಧ್ಯಾನ ಮಾಡಿದೀನಿ. ಆಮೇಲೆ ಬರ್ತಾ ನಮ್ ಫ್ರೆಂಡ್ಸ್ ಅದೇ ಹೇಳಿದಾರೆ, ಎಲ್ಲಿ ಗಂಟ್ಲು ಕರೆಕ್ಟ್ ಆಗಿ ಬಂತು. ನಿನ್ನೆ ಹೋಗೋವಾಗ ಏನೋ ಮುಚ್ಕೊಂಡಿದ್ದಂಗೆ ಆಯ್ತು, ಕ್ಲೋಸ್ ಆಗಿದಂಗೆ. ಈಗ ನೋಡಿ ಆ ಪಿರಮಿಡ್ ಶಕ್ತಿ అనేది ಅಷ್ಟು ಅದ್ಭುತ ಪಿರಮಿಡ್. ಆವಾಗ ನಮ್ಗೆ ಏನೂ ಗೊತ್ತಿಲ್ಲ, ಎಲ್ಲಾರು ಈ ಮಮ್ಮೀಸನಕ್ಕೆ ಉಪಯೋಗಿಸ್ತಾ ಇದಾರಂದ್ರೆ ಈಗ ಎಲ್ಲಾಟ್ಕಿ ಪಿರಮಿಡ್ ಉಪಯೋಗಿಸೋದು. ಚಿಕ್ಕ ಪಿರಮಿಡ್ದಲ್ಲಿ ಮೆಡಿಸಿನ್ ಯೂಸ್ ಮಾಡ್ತಾರಲ್ಲ, ಅದ್ರ ಕೆಳಗಡೆ ಇಟ್ಟು ಉಪಯೋಗಿಸ್ಕೊಂಡಿದ್ರೆ ನಿಜವಾಗ್ಲು ಅದು ಒಂದು ಆನಂದ ಮೇಡಮ್. ಹಂಗೆ ಒಂದು ಆಂಧ್ರದಲ್ಲಿ ಮೇಡಮ್ ಸುಮಾರು ಆಕ್ಸಿಡೆಂಟ್ ನಡೀತಾ ಇದೆ. ಚಿಕ್ಕ ಪಿರಮಿಡ್ಗಳು ಅಲ್ಲಿ ಅರೇಂಜ್ ಮಾಡಿದಾರೆ ಅವರು ಉದ್ದಕ್ಕೂ. ಆಮೇಲೆ ಆಕ್ಸಿಡೆಂಟ್ಗಳೆಲ್ಲ ಕಡಿಮೆ ಆಯ್ತಂತ ಮೇಡಮ್. ನಾನು ತುಂಬಾನೇ ನೋಡ್ಬಿಟ್ಟೆ ಆ ಮೆಸೇಜ್, ತುಂಬಾ ಸಂತೋಷ ಆಯ್ತು. ಪ್ರತಿಯೊಬ್ಬರು ಪಿರಮಿಡ್ ಶಕ್ತಿನೇ ಉಪಯೋಗಿಸ್ಕೋಬೇಕು. ನಮ್ಮ ವೇದಿಕೆ ಆನಂದ ವೇದಿಕೆ ಇದು. ಥ್ಯಾಂಕ್ ಯು ಪವಿತ್ರ ಮೇಡಮ್, ಥ್ಯಾಂಕ್ ಯು ಗೀತಾ ಮೇಡಮ್. ಥ್ಯಾಂಕ್ ಯು. ಮೀನಾ ಮೇಡಮ್ ಮಾತಾಡಿ. ಎಲ್ಲ ಆತ್ಮ ಬಂಧಗಳಿಗೂ ನಮಸ್ಕಾರಗಳು. ಪವಿತ್ರ ಮೇಡಮ್ ನಮಸ್ತೆ. ನಮಸ್ತೆ ಗೀತಾ ಮೇಡಮ್. ಮೇಡಮ್ ನಮಸ್ತೆ. ಕೇಳಿಸ್ತಾ ಇದೆ ಮೇಡಮ್? ಕೇಳಿಸ್ತಾ ಇದೆ, ಹೇಳಿ ಮೇಡಮ್. ಎಲ್ಲಾ ಹಣ್ಣುಗಳ ಬಗ್ಗೆ, ತರಕಾರಿ ಬಗ್ಗೆ ಎಲ್ಲ ಕ್ಲೀನ್ ಆಗಿ ಎಲ್ಲ ನಮ್ಗೆಲ್ಲ ಡೌಟ್ಗಳೆಲ್ಲ ಎಲ್ಲಾ ತರಕಾರಿನೂ ಪಿರಮಿಡ್ ಕೆಳಗಡೆ ಇಟ್ಟಿದ್ರು ಎಷ್ಟು ಫ್ರೆಶ್ ಆಗಿರುತ್ತೆ. ಆಕ್ಸಿಜನ್ ಆಗ್ಲಿ ಎಲ್ಲಾನು ಸಿಕ್ಕುತ್ತೇನೆ. ಎಷ್ಟು ಡೀಟೇಲ್ ಆಗಿ ಅಚ್ಚುಕಟ್ಟಾಗಿ ಹೇಳಿದ್ರಿ ಮೇಡಮ್ ಗೀತಾ ಮೇಡಮ್. ತುಂಬಾ ಚೆನ್ನಾಗಿತ್ತು. ಪ್ರತಿ ದಿನಾನು ಈ ಪಿರಮಿಡ್ ಬಗ್ಗೆ ಹೇಳ್ತಾ ಇದ್ರಲ್ವಾ 3 ದಿವಸನಿಂದನು. ತುಂಬಾ ಎಲ್ಲಾನು ಅನುಕೂಲವಾಗಿದೆ, ಎಲ್ಲ ಗೊತ್ತಾಗುತ್ತೆ. ಸ್ಟ್ರಕ್ಚರ್ ಹೆಂಗಿಡ್ಬೇಕು, ಉತ್ತರ ದಿಕ್ಕೆ ಇಡ್ಬೇಕು, ಎಷ್ಟು ಪಿರಮಿಡ್ ಕರೆಕ್ಟ್ ಆಗಿ ಕ್ಲೀನ್ ಆಗಿ ಇಡ್ಬೇಕು, ನೀ ಎಲ್ಲಾ ಕ್ಲೀನ್ ಆಗಿ ಹೇಳಿದ್ರು. ತುಂಬಾ ಅಚ್ಚುಕಟ್ಟಾಗಿ ಅರ್ಥ ಆಯ್ತು. ಸ್ವರ್ಣ ಅವರು ಪಿರಮಿಡ್ ಬಂದ್ಮೇಲೆ ಅವ್ರು ಮನೆಗ್ ಬಂದಷ್ಟಕ್ಕೆ ಅವ್ರ ವಾಯ್ಸ್ ಎಷ್ಟು ಕ್ಲೀನ್ ಆಗಿತ್ತಂటే ಅಷ್ಟು ಕ್ಲೀನ್ ಆಗಿತ್ತು. ನಮ್ಗೆ ಆಶ್ಚರ್ಯ ಆಯ್ತು. ಹೋಗೋವಾಗ ಅವ್ರ ವಾಯ್ಸೇ ಕೇಳಕ್ಕೆ ಒಂಥರ ಇತ್ತು. ಬಂದ ಮೇಲೆ ಬರೋವಾಗ ಎಷ್ಟ್ ಚೆನ್ನಾಗಿದೆ ನಿಮ್ ವಾಯ್ಸು. ಪಿರಮಿಡ್ ಶಕ್ತಿ ಹಂಗಿದೆ ಅನ್ನೋದು ಎಷ್ಟು ಬೇಗ ಗೊತ್ತಾಗುತ್ತೆ ಅಂದ್ರೆ ಅಷ್ಟು ಬೇಗ ಗೊತ್ತಾಯ್ತು ಮೇಡಮ್. ತುಂಬಾ ಚೆನ್ನಾಗಿ ಹೇಳಿದ್ರಿ ಗೀತಾ ಮೇಡಮ್. ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಟರಾಜ್ ಸರ್ ಮಾತಾಡಿ. ನಮಸ್ತೆ ಪವಿತ್ರ ಮೇಡಮ್. ಸರ್ ನಮಸ್ಕಾರ. ನಮಸ್ತೆ ಗೀತಾ ಮೇಡಮ್. ನಮಸ್ತೆ ಸರ್. ಎಲ್ಲ ಆತ್ಮ ಬಂಧುಗಳಿಗೆ ನಮಸ್ಕಾರ ಮೇಡಮ್. ನಾವು ಪಿರಮಿಡ್ ಬರೀ ಧ್ಯಾನ ಮಾಡುವಾಗ ಮಾತ್ರ ಪಿರಮಿಡ್ ಕ್ಯಾಪ್ ಉಪಯೋಗಿಸ್ತಾ ಇದ್ವಿ. ಆಮೇಲೆ ಪಿರಮಿಡ್ ಒಳಗಡೆ ಕೂತ್ಕೊಂಡು ಧ್ಯಾನ ಮಾಡ್ಬೇಕು ಅಂತ ತಿಳ್ಕೊಂಡು ಪಿರಮಿಡ್ ಒಳಗಡೆ ಆದಷ್ಟು ಬರೀ ಧ್ಯಾನ ಮಾಡ್ತಾ ಇದ್ವಿ. ಇಷ್ಟೆಲ್ಲ ಉಪಯೋಗಗಳಿದೆ ಪಿರಮಿಡ್ ಇಂದ. ಪಿರಮಿಡ್ ಶಕ್ತಿ ಇಷ್ಟೊಂದು ಅದ್ಭುತವಾಗಿದೆ ನೋಡಿ. ಹಣ್ಣು, ತರಕಾರಿ, ಕಾಳುಗಳು ಪ್ರತಿಯೊಂದು ಅದರಲ್ಲೇ ಇಟ್ಟು ಉಪಯೋಗಿಸೋದ್ರಿಂದ ನಾವು ಎಷ್ಟು ಎನರ್ಜಿ ಪಡ್ಕೋಬಹುದು, ಅದರಿಂದ ಎಷ್ಟು ಅನುಕೂಲ ಇದೆ, ಆರೋಗ್ಯ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಅದಕ್ಕಿನ್ನ ಇನ್ನೇನ್ ಬೇಕು? ವಾಟ್ ಎಲ್ಸ್ ವಿ ವಾಂಟ್ ಅಲ್ವಾ ಮೇಡಮ್? ಇದನ್ನ ಎಲ್ಲರೂ ಅಳವಡಿಸ್ಕೋಬೇಕು ಅಷ್ಟೇ. ತುಂಬಾ ಅದ್ಭುತವಾಗಿ ಒಳ್ಳೊಳ್ಳೆ ಉದಾಹರಣೆಗಳೊಂದಿಗೆ ತಾವು ತಿಳಿಸಿದ್ದೀರಾ. ತುಂಬಾ ಚೆನ್ನಾಗಿತ್ತು.
ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಹರಿಣಿ ಮೇಡಮ್ ಮಾತಾಡಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ. ಚೆನ್ನಾಗ್ ಬಂತು ಗೀತಾ ಅವ್ರೆ, ಚೆನ್ನಾಗ್ Thank you. ತಿಳಿಸ್ಕೊಟ್ರಿ. ಅದ್ರ Thank you. ಜೊತೆಗೆ ಈ ಮೊಬೈಲ್ಗಳನ್ನು ಕೂಡ ನಾವು ಪಿರಮಿಡ್ ಒಳಗೆ ಇಟ್ಟು ಬಿಡ್ತೀವಿ. ಅದು ಹ್ಯಾಂಗ್ ಅಂತ ಪರಿಸ್ಥಿತಿ ಬಂದಾಗ ಅದು ಕೂಡ ಸರಿ ಹೋಗ್ತಾ ಇದೆ. ನಮ್ಮನೇಲಿ ನಾನು ಎಕ್ಸ್ಪೀರಿಯನ್ಸ್ ಮಾಡಿದೀನಿ. ಅದು ಒಂದು ಹೇಳ್ಬೇಕು ಅಂತ ಅನ್ನಿಸ್ತು. ಮತ್ತೆ ವಾಷಿಂಗ್ ಮಿಷಿನ್ ಇರ್ಬೋದು, ಅದೆಲ್ಲ ಚೆನ್ನಾಗಿ ರೆಡಿ ಆಗೋಯ್ತು. ರಿಪೇರಿ ಬಂದಿದ್ದು ಸ್ಪೇರ್ಸ್ ಸಿಗಲ್ಲ ಅಂದಿದ್ದು ಕೂಡ ರೆಡಿ ಆಗೋಯ್ತು ನಮ್ಮ ಮನೇಲಿ. ಆ ತರನು ನಾವು ಅದನ್ನ ಬಳಸ್ಕೊಳ್ಬಹುದು. ಥ್ಯಾಂಕ್ ಯು ಮೇಡಮ್ ಎಲ್ಲರಿಗೂ. Correct. ಹೌದು. ಹ್ಮ್. ನಮಸ್ತೆ ಮೇಡಮ್, ನಾನು ಇನ್ನೊಂದು ವಿಷಯ ಹೇಳ್ಬೇಕು ಅನ್ಕೊಂಡೆ, ಆಗ್ಲೇ ಮರ್ತೋಯ್ತು. ಇವಾಗ ನಾವು ರಂಗೋಲಿ ಹಾಕ್ತಿವಲ್ಲ, ಹೊಸ್ಲಲ್ಲಿ ನಾನು ಈ ನಡುವೆ ಎವ್ರಿ ಡೇ ಆ ಕಡೆ ಪಕ್ಕ ಈ ಕಡೆ ಪಕ್ಕ ಒಂದೊಂದು ಪಿರಮಿಡ್ ಬರಿತಾ ಇದ್ದೀನಿ. ಸೊ ಏನಾಗತ್ತೆ ಅಂದ್ರೆ, ನಾವು ಹೊಸ್ಲಲ್ಲಿ ಪಾಸ್ ಆಗುವಾಗ್ಲಿ ಅಥವಾ ಅದನ್ನ ನೋಡ್ದಾಗ್ಲಿ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಬರುತ್ತೆ, ಏನೋ ಒಂಥರ ಖುಷಿ ಆಗ್ತಾ ಇದೆ. ರಂಗೋಲಿನ ಆ ರೀತಿ ಆ ಕಡೆ ಪಕ್ಕ ಈ ಕಡೆ ಪಕ್ಕ ಒಂದೊಂದು ಪಿರಮಿಡ್ ಹಾಕ್ತಾ ಇದ್ದೀನಿ. ಅದನ್ನ ಹೇಳ್ಬೇಕು ಅಂತ ಅನ್ನಿಸ್ತು. ಒಂಥರ ಸಂತೋಷ ಆಗತ್ತೆ ಓಡಾಡ್ತಾ ಇರುವಾಗ ಅದನ್ನ ನೋಡಿದಾಗ. ಕರೆಕ್ಟ್. ಹೌದು. ಏನ್ ಪಾಸಿಬಿಲಿಟೀಸ್ ಇದೆಯಾ ಅದನ್ನು ನಾವು ಅಳವಡಿಸ್ಕೊಳ್ಬೇಕು. ಹೌದು. ಮುಂಚೆ ಒಂದ್ ಗೆರೆ ತರ ಹಾಕ್ಬಿಡ್ತಾ ಇದ್ವಿ, ಇದು ಹಾಕ್ಬಿಡ್ತಾ ಇದ್ವಿ. ಅದ್ರ ಬದಲಿಗೆ ಸುಮ್ನೆ ಒಂದ್ ಪಿರಮಿಡ್ ಬರೆಯೋದು ಅಷ್ಟೇನೆ. ಆಂಗಲ್ ಅದೆಲ್ಲ ಗೊತ್ತಿಲ್ಲ, ಸುಮ್ನೆ ಒಂದ್ ಪಿರಮಿಡ್ ಅಂತ ಶೇಪ್ ಅಲ್ಲಿ ಬರ್ದಿರ್ತೀವಿ. ಅದ್ ನೋಡಿದಾಗ ಒಂದು ಟ್ರಯಾಂಗಲ್ ಶೇಪ್ ಹಾಕ್ಬಿಡೋದು. ಅದ್ ನೋಡಿದಾಗ ಪಿರಮಿಡ್ ಜ್ಞಾಪಕ ಬರ್ತಾ ಇರುತ್ತೆ. ಹೌದು. ಅಟ್ಲೀಸ್ಟ್ ನಮ್ದು ಆಲೋಚನಾ ಶಕ್ತಿ ಪಾಸಿಟಿವ್ ಕಡೆ ತಿರುಗುತ್ತೆ ಅದನ್ನ ನೋಡಿಕೊಂಡು. ಹೌದು ಹೌದು ಹೌದು. ಅದೊಂದು ಚೇಂಜಸ್ ಆಗಿದೆ, ಅದನ್ನೇ ಹೇಳ್ಬೇಕು ಅನ್ನಿಸ್ತು, ಹೇಳಿದೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಸರ್ ಮಾತಾಡಿ ಸರ್. ಎಸ್ ಮೇಡಮ್, ತುಂಬ ಚೆನ್ನಾಗಿ ಹೇಳಿದ್ರಿ ಮೇಡಮ್, ಕ್ಲೀನ್ ನಮಸ್ತೆ. ಬಂತು. ಥ್ಯಾಂಕ್ ಯು. ಅದೇ ಇವೆಲ್ಲ ಹೇಳಿದ್ರಲ್ವಾ, ಬಳಸ್ಬೇಕು, ಮ್ಯಾಕ್ಸಿಮಮ್ ಆಗಿ ಪಿರಮಿಡ್ಗಳನ್ನ ಬಳಸ್ಬೇಕು. ಯಾಕಂದ್ರೆ ಸುಲಭವಾಗಿ ಸಿಗ್ತಿದೆ, ಪ್ರಕೃತಿ ವರದಾನ ಇದು ಪಿರಮಿಡ್ ಅನ್ನೋದು. ಎಲ್ರಿಗೂ ಒಂದು ಪಿರಮಿಡ್ ಆ ಶಕ್ತಿ ಇದೆ, ಅದನ್ನು ಬಳಸ್ಕೋಬೇಕು. ಎಷ್ಟು ನಾವು ಅಳವಡಿಸ್ಕೊಂತೀವಿ ಅಷ್ಟು ಲಾಭ ಇರುತ್ತೆ. ನಾವೇನ್ ಮಾಡ್ಕೊಂಡಿದೀವಿ, ಮಾಮೂಲಿ ಜನಗಳು ಏನಂತಾರೆ, ಏನು ಈ ಶೇಪಲ್ಲಿ ಶಕ್ತಿ ಇದೆಯಾ ಅಂತಾರೆ. ಅಲ್ಲ, ಅದು ಅಪಾರವಾದ ಶಕ್ತಿ ಇದೆ. ಅದು ಬಳಸ್ತಾ ಬಳಸ್ತಾ ಗೊತ್ತಾಗುತ್ತೆ. ನೀವು ಹೇಳಿದ್ರಲ್ವಾ ನೋಡಿ, ಆಕ್ಚುಲಿ ಮ್ಯಾಕ್ಸಿಮಮ್